ಪತ್ರಕರ್ತರ ಮೇಲಿನ ಹಲ್ಲೆ ಖಂಡಿಸಿ ಮೌನ ಪ್ರತಿಭಟನೆ. ಆರೋಪಿಗಳ ವಿರುದ್ಧ ಕಠಿಣ ಕ್ರಮಕ್ಕೆ ಜಿಲ್ಲಾಧಿಕಾರಿ ಎಸ್ಪಿಗೆ ಮನವಿ. ಹಾವೇರಿ ಜಿಲ್ಲೆಯ ಸವಣೂರಿನಲ್ಲಿ ಅಕ್ರಮವಾಗಿ ಸಾಗಿಸ್ತಾ ಇದ್ದ ಪಡಿತರ ಅಕ್ಕಿ ವಾಹನವನ್ನ ತಡೆದು ಪೊಲೀಸರಿಗೆ ಮಾಹಿತಿಯನ್ನ ನೀಡಿದ್ದ ವೇಳೆ ಪತ್ರಕರ್ತರು ಹಾಗೂ ಪೊಲೀಸರ ಮೇಲೆ ನಡೆದ ಹಲ್ಲೆ ಪ್ರಕರಣವನ್ನ ಖಂಡಿಸಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ನೇತೃತ್ವದಲ್ಲಿ ಹಾವೇರಿಯಲ್ಲಿ ಪ್ರತಿಭಟನೆಯನ್ನ ನಡೆಸಲಾಯಿತು. ಈ ವೇಳೆ ಕಪ್ಪು ಪಟ್ಟಿ ಧರಿಸಿ ಮೌನ ಮೆರವಣಿಗೆ ನಡೆಸಿದ ಪತ್ರಕರ್ತರು ಆರೋಪಿಗಳ ವಿರುದ್ಧ ಕಠಿಣ ಕ್ರಮಕ್ಕೆ ಆಗ್ರಹಿಸಿದ್ರು. ಹೌದು, ಸುಮಾರು 20 ದಿನಗಳ ಹಿಂದೆ ಸವಣೂರು ಪಟ್ಟಣದಲ್ಲಿ ಅಕ್ರಮ ಪಡಿತರ ಅಕ್ಕಿ ಸಾಗಿಸ್ತಾ ಇದ್ದ ವಾಹನವನ್ನ ತಡೆದಿದ್ದಕ್ಕೆ ಅಕ್ಕಿ ದಂಧೆಕೋರರು ಪತ್ರಕರ್ತರು ಹಾಗೂ ಪೊಲೀಸರ ಮೇಲೆಯೇ ಹಲ್ಲೆಯನ್ನ ನಡೆಸಿದ್ರು. ಅಲ್ಲದೆ ಹಾವೇರಿ ಜಿಲ್ಲೆಯಲ್ಲಿ ಅಕ್ರಮ ಪಡಿತರ ಅಕ್ಕಿ ಕಳ್ಳ ಸಾಗಣೆ ರಾಜರೋಷವಾಗಿ ನಡೀತಾ ಇದ್ದು, ಇಂತಹ ಅಕ್ರಮಗಳಿಗೆ ಕೆಲ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ಬೆಂಬಲವಿದೆ ಎಂದು ಪತ್ರಕರ್ತರು ಆರೋಪಿಸಿದ್ದಾರೆ. ಕೂಡಲೇ ಸರ್ಕಾರ ಈ ಬಗ್ಗೆ ಸಮಗ್ರ ತನಿಖೆಯನ್ನ ನಡೆಸಿ ಕಳ್ಳ ಸಾಗಣೆಗೆ ಕಡಿವಾಣ ಹಾಕಬೇಕೆಂದು ಪತ್ರಕರ್ತರು ಜಿಲ್ಲಾಧಿಕಾರಿ ಹಾಗೂ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಿ ತಪ್ಪಿತಸ್ಥರನ್ನ ಕೂಡಲೇ ಬಂಧಿಸಿ ಕಾನೂನು ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿದ್ರು. ಜಿಲ್ಲೆಯಲ್ಲಿ 3-4 ಇದನ್ನಿದೆ ಗ್ರೂಪ್ ಅಕ್ಕಿದು ಅವು ಏನು ನನಗೆ ಹೆಸರು ಬಹಿರಂಗ ಪಡಿಸೋದಾಗಿ ಏನು ಆಗ್ತಿಲ್ಲ, ಎಲ್ಲರೂ ಗೊತ್ತಿದೆ ಜಿಲ್ಲಾದಾಗೆ. ಎಲ್ಲರ ಮೇಲೇನೂ ಈ ಥರ ಹಲ್ಲೆ ಆಗ್ತಾ ಇದೆ. ನಾಗರಾಜರ ಮೇಲೆ ಮೊನ್ನೆ ಆಗಿದ್ದು ಅದೇನು ಸಾಮಾನ್ಯ ಹಲ್ಲೆ ಅಲ್ಲ. ಇದೇ ಥರ ಎಲ್ಲ ಪತ್ರಕರ್ತರ ಮೇಲೆ ಪ್ರತಿ ದಿನಾನೂ ಇದೆ. ಮಾನ್ಯ ಜಿಲ್ಲಾ ಈ ರೀತಿನೂ ಮುಚ್ಚಿಡೋದ್ರಿಂದ ಅಂತವ್ರೆಲ್ಲ ಬೆಳಕಿ ಇಲ್ಲ, ಸಂಬಂಧಪಟ್ಟಂಗೆ ಪಬ್ಲಿಕ್ ನೆಕ್ಸ್ಟ್ನವರು ಘಟನೆ ಆದ ದಿನಾನ ಸುದ್ದಿ ಮಾಡ್ಯಾರ. ಅದಾದ ನಂತರ ಕೆಲವೊಂದು ಪತ್ರಿಕೆ ಒಳಗೂ ಸುದ್ದಿ ಬಂದಿದೆ. ಬಟ್ ನಾನು ನಿಮ್ಮಲ್ಲಿ ಕಳಕಳಿ ವಿನಂತಿ ಏನೆಂದರೆ, ಮಾನ್ಯ ಸಂಬಂಧಪಟ್ಟವರು ಜಿಲ್ಲಾಧಿಕಾರಿ ಆಗಲಿ ಜಿಲ್ಲಾ ವರಿಷ್ಠಾಧಿಕಾರಿಗಳಾಗಲಿ ಇಂಥ ಒಂದೇನು ಘಟನೆ ನಡೀತಾವೆ ಅವ್ರ ಮೇಲೆ ಒಂದು ದೃಷ್ಟಿಕೋನ ಇಟ್ಟು ಅವ್ರನ್ನ ಮಟ್ಟ ಹಾಕಬೇಕಂತ ತಮ್ಮಲ್ಲಿ ಕಳಕಳಿ ವಿನಂತಿ. ಬಂಧನ ಆಗಿಲ್ಲ ಅಂದರೆ ಅದಕ್ಕೆ ಭಾಳಷ್ಟು ಕಾರಣಗಳು. ಯಾಕಂದರೆ ಪೊಲೀಸರು ಏನು ಹೇಳ್ತಾರೆ, ನಾವು ಹೋದರೆ ಪ್ರತಿಯೊಂದು ಕೇಸ್ನ ನಾವು ನೋಡ್ತಾ ಇರ್ತೀವಿ, ನಾವು ಹುಡುಕಿದ್ದೀವಿ ಸಿಕ್ಕಿಲ್ಲ ಅಂತಾರೆ. ಅವರಿಗೆ ರಾಜಕೀಯ ಕುಮ್ಮಕ್ಕುಗಳು ರಾಜಕಾರಣಿಗಳು ಅವ್ರಿಗೆ ಕೃಪಾಶೋಧ ಇದ್ದೇ ಇರ್ತವೆ. ಪೊಲೀಸರು ಹಾಗೂ ಅವರ ಮಧ್ಯೆ ಕೆಲವು ಅನೈತಿಕ ಸಂಬಂಧ ಇರೋದ್ರಿಂದ ತಮ್ಮ ಎದುರಿಗೆ ಓಡಾಡಿದ್ರೂ ಪೊಲೀಸರು ಹಿಡಿಯಲ್ಲ. ಅವ್ರು ಯಾವಾಗ ಬೇಲ್ ತೊಗೊಳ್ತಾರೋ ಅಲ್ಲಿವರೆಗೆ ಅವ್ರನ್ನ ಆಂಟಿಸಿಪೇಟ್ ನಿರೀಕ್ಷಣಾ ಜಾಮೀನಿನವರೆಗೆ ಅವಕಾಶ ಕೊಡ್ತಾರೆ. ಇದು ಪ್ರಪಂಚದಲ್ಲಿ ಇಲ್ಲ ನಮ್ಮ ರಾಜ್ಯದಲ್ಲಿ ಪ್ರತಿನಿತ್ಯ ನೋಡ್ತಾರೆ. ಇದೇನು ಹೊಸದಾಗಿ ಏನಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಸರ್, ಈಗ ಇದು ಪ್ರತಿಭಟನೆ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತಾರೋ ಹೇಗೆ ಸರ್? ಇವಾಗ 1 ತಿಂಗಳು ಗಡುವು ಕೊಡ್ತಾ ಇದ್ದೀನಿ, ಇಲ್ಲ ಜಿಲ್ಲಾ ಆಡಳಿತಕ್ಕೆ, ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಇರ್ಬೋದು, ಜಿಲ್ಲಾಧಿಕಾರಿಗೆ. ಅಷ್ಟರೊಳಗಡೆ ಸೂಕ್ತ ಕ್ರಮ ಕೈಗೊಂಡು ತಪ್ಪಿತಸ್ಥರ ವಿರುದ್ಧ ಕಠಿಣ ಕಾನೂನು ಕ್ರಮ, ಜೊತೆಗೆ ಸುಳ್ಳು ಕೇಸು ಏನಾಗಿದೆ ಅದು ತನಿಖೆ ಮಾಡಿ ಅದೇನಂತ ವರದಿ ಕೊಟ್ಕೊಂಡ್ಬಿಟ್ಟು ನಮ್ಮ ಕೇಸನ್ನು ಕೈ ಬಿಡುವಂಥ ಕೆಲಸ ಆಗ್ಬೇಕಂತ ಹೇಳಿದ್ವಿ. 1 ತಿಂಗಳು ಕಾದ ನಂತರ ಇವಾಗ DIG ಹತ್ರ ಫಸ್ಟ್ ಭೇಟಿ ಆಗ್ತೀವಿ. ಅಲ್ಲಿನೂ ಆಗ್ತಾ ಇದ್ರಿಗಣ್ಣ DG IGP ಏನಿದ್ದಾರೆ ಅವ್ರನ್ನ ಕಂಡುಬಿಟ್ಟು ಇಡೀ ರಾಜ್ಯಾದ್ಯಂತ ಹೋರಾಟ ರೂಪಿಸೋಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ಇನ್ನು ಪ್ರತಿಭಟನೆಯಲ್ಲಿ ಹಲವು ಪತ್ರಕರ್ತರು ಭಾಗಿಯಾಗಿದ್ದು, ಪತ್ರಕರ್ತರ ಸುರಕ್ಷತೆಗೆ ಸೂಕ್ತ ರಕ್ಷಣೆ ಒದಗಿಸುವಂತೆ ಹಾಗೂ ಅಕ್ರಮ ಪಡಿತರ ಅಕ್ಕಿ ದಂಧೆಯಲ್ಲಿ ಭಾಗಿಯಾಗಿರುವವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳುವಂತೆ ಮನವಿಯನ್ನ ಮಾಡಿದ್ರು. ಲೋಕೇಶ್, ಪ್ರಜಾಶಕ್ತಿ ಟಿವಿ, ಹಾವೇರಿ.